ಇದೇ 10ರಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪಂಚಲೋಹದ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು. 2024ರ ಬಸವ ಜಯಂತಿಯ ಪ್ರಯುಕ್ತ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯು ಜೇವರ್ಗಿ ಕಾಲೋನಿಯ ಮಾಕಾ ಲೇಔಟ್ನಲ್ಲಿ ಬಸವ ಮಂಟಪದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಪಂಚಲೋಹದ ಮೂರ್ತಿಯನ್ನು ಇದೇ 10ರಂದು ಬೆಳಗ್ಗೆ 9 ಗಂಟೆಗೆ ಶರಣೆಯರ ಸಮ್ಮುಖದಲ್ಲಿ ಅನಾವರಣಗೊಳಿಸುತ್ತಿದ್ದು, ಶರಣರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಇವರಿಂದ 11 ದಿನಗಳ ಕಾಲ ಅಂದರೆ ಇದೇ 10ರಿಂದ 20ರವರೆಗೆ ಬೆಳಗ್ಗೆ 5:30 6:30 ಅಂದರೆ 1 ಗಂಟೆಗಳ ಕಾಲ ಹಿಮಾಲಯ ಧ್ಯಾನ ಮತ್ತು ಯೋಗ ಶಿಬಿರವನ್ನು ಉಚಿತವಾಗಿ ನಡೆಸಿಕೊಡುವವರು ಹಾಗೂ ಸಾಯಂಕಾಲ 6:30 7:30 ಪ್ರತಿದಿನ ಸಾಮೂಹಿಕ ಭಜನೆ ಮತ್ತು ಆಧ್ಯಾತ್ಮ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಪ್ರಯುಕ್ತ ಮಾಕಾ ಲೇಔಟ್ ಜೇವರ್ಗಿ ಕಾಲೋನಿಯ ಬಸವ ಅಭಿಮಾನಿಗಳು ಹಾಗೂ ಕಲಬುರಗಿ ನಗರದ ಶರಣ ಬಂಧುಗಳು, ಹಿರಿಯರು, ತಾಯಂದಿರು, ಶರಣೆಯರು, ಯುವಕರು, ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಆಮೇಲೆ ಹಂಚ್ಕೊಳ್ಳೋಕೆ ಖುಷಿ ಆಗ್ತಾ ಇದೆ. ಈಗ ಈ ಕಾರ್ಯಕ್ರಮದ ವಿವರ ಏನಂತಂದರೆ, ದಿನಾಂಕ 9/5/2024 ಸಾಯಂಕಾಲ 4:30 ಗಂಟೆಗೆ ಏನಂತಂದರೆ ಮಕ್ಕಳಿಗಾಗಿ ಮತ್ತು ಮಹಿಳೆಯರಾಗಿ ಸಣ್ಣ ವಿವಿಧ ಸ್ಪರ್ಧೆಗಳನ್ನ ಇಟ್ಟಿದ್ದೇವೆ. ಅಂದ್ರೆ ನಾವು ಹಿಂಗಾಗಿದೆ ಜನಜೀವನ ಅಂತಂದರೆ ಆಜುಬಾಜು ಮನೆಯವರಿಗೆ ಸ್ವಲ್ಪ ಯಾರೋ ಅನ್ನಪ್ಪಲೇ ಪರಿಸ್ಥಿತಿ ಬಂದದ. ಅಂದ್ರೆ ಒಂದು ಸ್ವಲ್ಪ ಎಲ್ಲರಿಗೂ ಮಿಂಗಲ ಅಲ್ಲಿ ಪರಿಚಯ ಆಗಲಿ ಅಂತ ಉದ್ದೇಶದಿಂದ ಈ ಮಕ್ಕಳ ಸಲುವಾಗಿ ಮತ್ತು ಮಹಿಳೆಯರ ಸಲುವಾಗಿ ಅಲ್ಲಿ ನಮ್ಮ ಒಂದು ಬಸವ ಮಂಟಪದಲ್ಲಿ ಏನಂತಂದರೆ ಈ ಒಂದು ಸ್ಪೋರ್ಟ್ಸ್ ಇಟ್ಕೊಂಡಿದ್ದೀವಿ. ನಂತರ ದಿನಾಂಕ 10/5/2024 ಬೆಳಗ್ಗೆ 8 ಗಂಟೆಗೆ ಏನಂತಂದರೆ ಧ್ವಜಾರೋಹಣ ಕಾರ್ಯಕ್ರಮ ಡಾಕ್ಟರ್ CS ಪಾಟೀಲ್ ಖ್ಯಾತ ವೈದ್ಯರು, ನಮ್ಮ ಬಡಾವಣೆಯ ವೈದ್ಯರು ಏನಪ್ಪ ಅಂತಂದ್ರೆ ನೆರವೇರಿಸಲಿದ್ದಾರೆ. ಅದೇ ರೀತಿ ಏನಂತಂದರೆ ಬಸವ ಮಂಟಪ ಉದ್ಘಾಟನೆ ಕಾರ್ಯಕ್ರಮ ಅವತ್ತೇ ಬೆಳಗ್ಗೆ 8:10 ಡಾಕ್ಟರ್ ಸಂಜೀವ್ L ಗುಪ್ತಾ ಖ್ಯಾತ ಉದ್ಯಮಿದಾರರು ಆ ಒಂದು ಕಾರ್ಯಕ್ರಮ ನೆರವೇರಿಸಿಕೊಳ್ಳಲಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಕಾರ್ಯಕ್ರಮ ಅಂದರೆ 10 ತಾರೀಕು ಬೆಳಗ್ಗೆ 8:20 ಗಂಟೆಗೆ ಬಸವಣ್ಣನವರ ಪಂಚಲೋಹದ ಪುತ್ಥಳಿ ಅನಾವರಣವನ್ನು ಶಾರದಾಮಣಿ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ನಂತರ ಏನಂತಂದರೆ ವಾಚನ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಅಲ್ಲಿ. ಆ ಉದ್ದೇಶ ಏನಪ್ಪ ಅಂತಂದ್ರೆ ಶರಣ ಸಾಹಿತ್ಯವನ್ನು ಯಾರಾದರೂ ಆಸಕ್ತರು ಓದಲಿಕ್ಕೆ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೂ ಅದರಲ್ಲಿ ಆಸಕ್ತಿ ಬೆಳೆಯಲಿ ಅನ್ನೋ ಉದ್ದೇಶದಿಂದ ಒಂದು ವಾಚನಾಲಯ ಕಟ್ಟಡ ಮಾಡಿದ್ದೇವೆ. ಅವರು ಒಂದು ರೂಮ್ ಮಾಡಿದ್ದೇವೆ. ಅಲ್ಲಿ ವಾಚನಾಲಯ ಮಾಡಬೇಕಂತ ಹೆಚ್ಚಿನ ನಾವೆಲ್ಲ ಶರಣರ ಇಚ್ಛೆಯಂತೆ ಒಂದು ಕೈಗೊಂಡಿದ್ದೇವೆ. ಆ ಒಂದು ಕಟ್ಟಡ ಉದ್ಘಾಟನೆಯನ್ನು ಶರಣಬಸಪ್ಪ ಬೆಣ್ಣೂರವರು ಉದ್ಘಾಟಿಸಲಿದ್ದಾರೆ. ನಂತರ ಏನಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಕ್ತದಾನ ಶಿಬಿರ ಕೈಗೊಂಡಿದ್ದೇವೆ. ಅದನ್ನು ನಮ್ಮ ಸ್ನೇಹಿತರಾದಂಥ ಶರಣ ಡಾಕ್ಟರ್ ಬಾಬುರಾವ್ ಶೇರ್ಕರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿಯಾಗಿ ನಂತರ ಏನಂತಂದರೆ ನಮ್ಮ ಬಡಾವಣೆಯ ಕಾರ್ಯಕ್ರಮ ಶರಣರಿಂದ ಹಾಗೂ ಮತ್ತು ನೀಲಮನ್ ಬಳಗ ಬ್ಯಾಂಕ್ ಕಾಲನಿ ಅವರ ವತಿಯಿಂದ ವಚನಾಭಿಷೇಕ ಬಸವಣ್ಣರ ಪುತ್ಥಳಿಗೆ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಂತರ ಏನಪ್ಪ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಬಡಾವಣೆ ಶರಣರಿಂದ ತೊಟ್ಟಲು ಕಾರ್ಯಕ್ರಮ ಈ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತದೆ. ಇನ್ನು ವಿಶೇಷ ಏನಂತಂತಂದರೆ ಈ ವರ್ಷ ಪ್ರತಿ ವರ್ಷ ನಾವು 2 ದಿವಸ ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಈ ಸಾರಿ ಸುಮಾರು 12 ದಿವಸ ಕಾರ್ಯಕ್ರಮ ಮಾಡಿರ್ತೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಏನಂತಂದರೆ ಪ್ರತಿ ವರ್ಷ 1 ದಿವಸ ಮಕ್ಕಳಿಗೆ ಸ್ಪೋರ್ಟ್ಸು, ಆಮೇಲೆ 2ನೇ ದಿವಸ ಬಸವ ಜಯಂತಿ ಆಚರಣೆ ಮಾಡ್ತಿದ್ದೆವು. ಈ ಸಾರಿ ಏನಂತಂದರೆ 10 ದಿವಸ ಏನಂತಂದರೆ ಪ್ರವಚನ ಕಾರ್ಯಕ್ರಮ ಇರ್ತದೆ. 10ನೇ ತಾರೀಕು ಸಾಯಂಕಾಲ 6 ಗಂಟೆಗೆ 6 ಗಂಟೆಗೆ ಉದ್ಘಾಟನೆಗೊಳ್ತದೆ ಪ್ರವಚನ ಕಾರ್ಯಕ್ರಮ. ನಂತರ ಏನಂತಂದರೆ ಇದೇ ತಿಂಗಳ 20ರವರೆಗೆ ಪ್ರವಚನ ಕಾರ್ಯಕ್ರಮ ಸಾಯಂಕಾಲ 6:30ರಿಂದ 7:30ವರೆಗೆ ಇರುತ್ತೆ. ಅದೇ ರೀತಿಯಾಗಿ ಆ ಪ್ರವಚನ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಅವರು ನಡೆಸಿಕೊಡ್ಲಿದ್ದಾರೆ. ಆಮೇಲೆ ಬೆಳಗ್ಗೆ 11ನೇ ತಾರೀಕು ಬೆಳಗ್ಗೆ 5:30ರಿಂದ 6:30ವರೆಗೆ ಏನಂತಂದರೆ ಇದೇ ಪೂಜ್ಯವಾದಂಥ ಪರಮ ಪೂಜ್ಯ ಶ್ರೀ ನಿರಂಜನ ದೇವರು ಎಲ್ಲ ಬಂದಂಥ ಶರಣರಿಗೆ ಏನಪ್ಪ ಅಂತಂದರೆ ಆಸಕ್ತರಿಗೆ ಏನಂತಂದರೆ ಯೋಗವನ್ನು ಕಲಿಸಿಕೊಡ್ತಾರೆ. ಅವ್ರೇನಂತಂದರೆ ಸುಮಾರು 6 ವರ್ಷಗಳ ಕಾಲ ಹಿಮಾಲಯದಲ್ಲಿ ಯೋಗಾಭ್ಯಾಸ ಮಾಡಿ ಕಲಿತು ಬಂದ್ಗೆಸಿಂದ ಆ ಒಂದು ಯೋಗವನ್ನು ನಮ್ಮ ನಗರದ ಎಲ್ಲ ಶರಣರಿಗೆ ತಿಳಿಸ್ಕೊಡ್ಬೇಕನ್ನೋ ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಉಳಿದಿದ್ದೇನಂತಂದರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸಂಘದ ಉತ್ಸವ ಸಮಿತಿಯ ಅಧ್ಯಕ್ಷರಂತ
ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.